ಚಾಂಪಿಯನ್ ತಂಡ ಮುಂಬೈ 5-5 ಮ್ಯಾಚ್ಗಳನ್ನ ಗೆದ್ದು ಆಲ್ಮೋಸ್ಟ್ ಪ್ಲೇ ಆಫ್ ರೇಸ್ ಅಲ್ಲಿ ಭಯಂಕರ ಫಾಸ್ಟ್ ಆಗಿ ಹೋಗ್ತಾ ಇದ್ದಾರೆ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೀಕ್ಷಣೆ ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರಣ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಿನ್ನೆ ಮಧ್ಯಾಹ್ನದ ಪಂದ್ಯ ಆಗಿರೋದ್ರಿಂದಾಗಿ ನಾವು ಸಡನ್ ಆಗಿ ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಮರುದಿನ ಇವತ್ತು ಬೆಳಿಗ್ಗೆ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸೊ ನಿಮ್ಗೆ ಅರ್ಥ ಆಗಿರ್ತದೆ, ಎರಡೆರಡು ಮ್ಯಾಚ್ ಇದ್ದಾಗ ನಾನು ಈ ಫಾರ್ಮ್ಯಾಟ್ ಅಲ್ಲಿ ವಿಡಿಯೋ ಮಾಡ್ತಿರ್ತೇನೆ ಅಂತ. ಮರುದಿನ ಅಪ್ಲೋಡ್ ಆಗ್ತದೆ. ಮುಂಬೈ ಇವ್ರದ್ದು ನನಗೆ ಈ ಟೀಮ್ ಅನ್ನು ನೋಡಿದಾಗ ಒಂದು ಪ್ರಾಪರ್ ಮಾಸ್ ಮಸಾಲಾ ಮೂವಿ ನೋಡಿದಾಗ ಆಗ್ತದೆ. ಮಾಸ್ ಮಸಾಲಾ ಮೂವಿಲಿ ಹೇಗಿರ್ತದೆ, ಹೀರೋ ಡೈರೆಕ್ಟ್ ವಿಲನ್ಸ್ಗೆ ಎಲ್ರಿಗೆ ಸಹ ಹೊಡೆಯುವುದಿಲ್ಲ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಸೀನ್ ಎಲ್ಲ ಬರುವಾಗ ಡೈರೆಕ್ಟ್ ಆಗಿ ಹೊಡೆಯುವುದಿಲ್ಲ ಅಣ್ಣ. ಫಸ್ಟ್ ಹೀರೋ ಡಬ 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 ಅಂತ ಪೆಟ್ಟು ತಿಂದು ಮೇನ್ ವಿಲನ್ ಒಂದು ಸಡನ್ ಹಿಂದೆಯಿಂದ ಬಂದು ಹಿಂದೆಗೆ ತಲೆಗೆ ರಾಡಲ್ಲೆಲ್ಲ ಹೊಡೆದು ಏನೋ ಒಟ್ಟಿನಲ್ಲಿ ಹೀರೋ ಹೀಗೆ ಡಮ್ ಅಂತ ಬೀಳ್ತಾನೆ. ಹೀರೋದ ಹೆಸರು ಸೂರ್ಯ ಅಂತ ಇಟ್ಕೊಳ್ಳುವ. ಆಗ ಹೀರೋಯಿನ್ ದೂರದಿಂದ ಸೂರ್ಯ ಅಂತ ಕಿರ್ಚಿದಾಗ ಹೀರೋ ಏನು ಹೀಗೆ ಹಾರಿ ಧೂಳೆಲ್ಲ ಹಾರಿ ಕೊನೆಗೆ ಢಮ ಢಮ ಅಂತೆಲ್ಲ ವಿಲನ್ಗೆ ಹೊಡೆದು ಕೊನೆಗೆ ಹೀರೋಯಿನ್ ಒಂದಾಗ್ತಾರೆ. ಅದೆಲ್ಲ ಇರ್ತದಲ್ಲ, ನಂಗೆ ಅದೇ ಮೂವಿ ನೋಡಿದಾಗ ಆಗ್ತದೆ ಇವ್ರದ್ದು. ಯಾಕಂತಂದ್ರೆ ಫಸ್ಟ್ ಹಾಫ್ ಅಲ್ಲಿ ಜೀವವೇ ಇಲ್ಲದಿದ್ದವ್ರ ತರ ಆಡ್ತಾರೆ, ಎಲ್ಲರ ಹತ್ರ ಸೋಲ್ತಾರೆ, ಹೊಡೆದ್ಕೊಳ್ತಾರೆ. ಇದು ಎಂತ ಆಗಿದೆ ಮಾರೆ ಇವರ ಟೀಮಿಗೆ ಅಂತ ಅನ್ನಿಸ್ಕೊಳ್ಳುವಾಗ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗ್ತದೆ ಅನ್ನುವಾಗ್ಲ ದಡ್ಡ ಅಂತ ಗೆದ್ದು ಎಲ್ಲರಿಗೆ ಹೊಡೆದು ಎಲ್ಲರನ್ನು ಸೋಲಿಸಿ ಈಗ ನೋಡಿ, ಈಗ ಸಡನ್ ಆಗಿ ನೋಡಿದಾಗ ಮುಂಬೈ ಟೀಮ್ ಪಕ್ಕ ಮಾರೆ ಪ್ಲೇ ಆಫಿಗೆ ಅಂತ ಅನ್ನಿಸ್ತದಲ್ಲ. ದಿಸ್ ಈಸ್ ಮುಂಬೈ ಇಂಡಿಯನ್ಸ್ ಚಾಂಪಿಯನ್ಸ್ ಟೀಮ್ ಅಂತ ಸುಮ್ಮನೆ ಹೇಳೋದಿಲ್ಲ. ಇವರನ್ನು 5 ಸಲ ವಿನ್ ಆಗಿದ್ದಾರೆ, 5 ಸಲ ಕಪ್ ವಿನ್ ಆಗಿದ್ದಾರೆ. ಅಂಡ್ 5-5 ಮ್ಯಾಚ್ಗಳನ್ನ ವಿನ್ ಆದಾಗ ಮೊದಲ ಬಾರಿಗೆಲ್ಲ ಏನಾಗಿತ್ತು, ಕೊನೆಯ ಸೀಸನ್ಸ್ಗಳಲ್ಲಿ ಏನಾಗಿತ್ತು ಅಂತಂದ್ರೆ 4 ಸಲ ಚಾಂಪಿಯನ್ ಆಗಿದ್ರು, 1 ಸಲ ರನ್ನರ್ ಅಪ್ ಆಗಿದ್ರು. ಈ ಸಲ 5-5 ವಿನ್ ಆದಾಗ ಹಾಗಾದ್ರೆ 2025ರಲ್ಲಿ ಮತ್ತೆ ಪುನಃ ಚಾಂಪಿಯನ್ ಅಥವಾ ರನ್ನರ್ ಅಪ್ ಆಗ್ತಾರಾ? ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂತಂದ್ರೆ ಮುಂಬೈ ಇಂಡಿಯನ್ಸ್ ಆಸ್ ಅ ಟೀಮ್ ಇವಾಗ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ನನಗೆ ಈ ಮಾತು ಹೇಳಲಿಕ್ಕೆ ಯಾವುದೇ ಮುಲಾಜಿಲ್ಲ, ಇದು ಫ್ಯಾಕ್ಟ್. ಯಾಕಂತಂದ್ರೆ ಬುಮ್ರಾ ಅವರು ಇರದಿದ್ದಾಗ ತಂಡದಲ್ಲಿ ಸಮತೋಲನ ಇರಲಿಲ್ಲ. ಅವ್ರು ಏನು ಇಂಜೂರ್ಡ್ ಆಗಿದ್ರಲ್ಲ, ಫಸ್ಟ್ 4 ಮ್ಯಾಚ್ ಏನು ಆಡಿರಲ್ಲ, 4-5 ಮ್ಯಾಚ್, ಅವಾಗ ತಂಡದಲ್ಲಿ ಸಮತೋಲನ ಇರಲಿಲ್ಲ. ಅವ್ರದ್ದು ಒಂದು ಆಧಾರ ಸ್ತಂಭ ಆಗಿದ್ರು ಬೌಲಿಂಗ್ ಅಲ್ಲಿ. ಹಾಗೇನೆ 1-2 ಮ್ಯಾಚು ರೋಹಿತ್ ಶರ್ಮಾ ಅವ್ರು ಕೂಡ ಆಡಿರಲಿಲ್ಲ, ಅವ್ರಿಗೆ ಅನ್ಫಿಟ್ ಅಥವಾ ಇಂಜೂರ್ಡ್ ಅನ್ನೋ ಕಾರಣಕ್ಕೆ ಅವ್ರಿಗೂ ಮಿಡ್ಲಲ್ಲಿ 1-2 ಮ್ಯಾಚ್ ಆಡಿರಲಿಲ್ಲ. ಅವಾಗಂತೂ ತಂಡದ ಒಂದು ಸಮತೋಲನದಲ್ಲಿ ಸಮವೇ ಇರಲಿಲ್ಲ. ಯಾಕಂತಂದ್ರೆ ಪೂರ್ತಿ ವೀಕ್ ಟೀಮ್ ತರ ಆಗ್ತಾ ಇತ್ತು. ಅಂಡ್ ಫಸ್ಟ್ ಮ್ಯಾಚ್ ಐ ಥಿಂಕ್ ಇವರು ಆಡಿರಲಿಲ್ಲ, ಹಾರ್ದಿಕ್ ಪಾಂಡ್ಯ ಅವರು ಆಡಿರಲಿಲ್ಲ ಫಸ್ಟ್ ಮ್ಯಾಚ್. ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ ಆಗಿದ್ರು. ಈ ತರದ ಒಂದಿಷ್ಟು ಗೊಂದಲಗಳಿದ್ದು. ಈಗ ಎಲ್ಲ ಇವ್ರು ಬಂದ್ರು, ಬುಮ್ರಾ ಅವ್ರು ಬಂದ್ರು, ಅವ್ರದ್ದು ಒಂದು ರಿದಮ್ ಕರೆಕ್ಟ್ ಆಗಿ ಬಂತು. ಲಾಸ್ಟ್ 2 ಮ್ಯಾಚ್ ಅಲ್ಲಿ ರೋಹಿತ್ ಶರ್ಮಾ ಅವರು 50 ಹೊಡೆದ್ರು. ಅಂದ್ರೆ ವಾವ್, ಆಸ್ ಅ ಟೀಮ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅಂಡ್ ಸೂರ್ಯಕುಮಾರ್ ಯಾದವ್ ಸೂಪರ್ ಡೂಪರ್ ಕನ್ಸಿಸ್ಟೆಂಟ್ ಈ ಒಂದು IPL ಅಲ್ಲಿ. ಎಸ್ಪೆಷಲಿ ಮುಂಬೈ ಇಂಡಿಯನ್ಸ್ಗಂತೂ ಅವರ ಒಂದು ಆ ತರದ ಆಟ ಬೇಕಿತ್ತು. ಫೈನ್ ಲೈಟ್ ಕಡೆಗೆ ಪಟಾರ್ ಎಂದು 6 ಹೊಡೆದು ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾ ಇದ್ದಾರೆ. ಸೊ ಆಸ್ ಅ ಟೀಮ್ ಕ್ಲಿಕ್ ಆಗ್ತಾ ಉಂಟು. ಅಂಡ್ ನಾವು RTM ಅಲ್ಲಿ ಒಂದು ಪ್ಲೇಯರ್ ಅನ್ನು ಬೈ ಮಾಡಿರಲ್ಲ, ಯಾರು ಅಂತ ಗೊತ್ತುಂಟು, RCB ವಿಲ್ ಜಾಕ್ಸ್ ಬ್ಯಾಡ್ ಅಂತ ಹೇಳಿದ್ರು. ಅಂಡ್ ಮುಂಬೈ ಡೆಸ್ಪರೇಟ್ಲಿ ಆವಾಗ ಅವ್ರಿಗೆ ವಿಲ್ ಜಾಕ್ಸ್ ತರದ ಪ್ಲೇಯರ್ ಬೇಕಿತ್ತು. ಇನ್ನೇನು ಆಕ್ಷನ್ ಬೇರೆ ಮುಗಿತಾ ಇತ್ತು ಆ ಟೈಮಲ್ಲಿ. ವಿಲ್ ಜಾಕ್ಸ್ ಸಿಕ್ಕಿದ್ದು ಮುಂಬೈಗೆ ಆ ಒಂದು ಪ್ಲೇಯಿಂಗ್ 11 ಅಂತೂ ಪರ್ಫೆಕ್ಟ್ ಬ್ಯಾಲೆನ್ಸ್ ಆಗಿತ್ತು ಆ ಒಂದು ಆಕ್ಷನ್ ಅಲ್ಲಿ. ಬೆಂಚ್ ಸ್ಟ್ರೆಂತ್ ಈಗ ಸಹ ನಂಗೇನು ಅಷ್ಟೇನು ಖಾತ್ರಿ ಇಲ್ಲ, ಬಟ್ ಈಗ ಒಂದು ಟೀಮ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅಂಡ್ LSG ವಿರುದ್ಧ ನಿನ್ನೆ ನಡೆದಂತ ಮ್ಯಾಚ್ ಅಲ್ಲಿ 54 ರನ್ಗಳ ಭರ್ಜರಿ ವಿಜಯ. ಈ ಒಂದು ಜಯದೊಂದಿಗೆ ನಿನ್ನೆ ಮ್ಯಾಚ್ ಮುಗಿದಾಗ ಪಾಯಿಂಟ್ಸ್ ಟೇಬಲ್ ಅಲ್ಲಿ 2ನೇ ಪ್ಲೇಸ್ ಅಲ್ಲಿ ಇದ್ರು. ಮತ್ತೆ RCB ವಿನ್ ಆದ್ಮೇಲೆ RCB ಮೊದಲ ಸ್ಥಾನಕ್ಕೆ ಹೋಯ್ತು, GT 2ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿತ್ತು. ಈಗ ಇವರು 3ನೇ ಸ್ಥಾನದಲ್ಲಿ ಇದ್ದಾರೆ. ಮುಂಬೈ ಇಂಡಿಯನ್ಸ್ ಆಚೀಚೆ ಆಗ್ತಾ ಇರ್ತದೆ ಪ್ಲೇಸ್, ಬಟ್ ಇವರು ಸೀರಿಯಸ್ ಕಂಟೆಂಡರ್ ಪ್ಲೇ ಆಫಿಗೆ. RCB, GT, ಮುಂಬೈ, DC, ಅದು ಬಿಟ್ಟರೆ ಪಂಜಾಬ್, ಈ 5 ತಂಡದಲ್ಲೇ 4 ತಂಡ ಪ್ಲೇ ಆಫಿಗೆ ಬರುದು. CSK ಬರೋದಿಲ್ಲ, SRH ಬರೋದಿಲ್ಲ, ರಾಜಸ್ಥಾನ್ ಬರೋದಿಲ್ಲ, LSG ಬರೋದಿಲ್ಲ, KKR ಕೂಡ ಬರೋದಿಲ್ಲ. ಈ 5 ತಂಡದಲ್ಲೇ 4 ತಂಡ ಯಾವ್ದಾರು ಆಗಿರ್ತದೆ, ಎಕ್ಸೆಪ್ಟ್ ಮುಂಬೈ. ಮತ್ತೆ ಉಳಿದಂತಹ 4 ತಂಡ ಏನಿದೆ, RCB, GT, ಮತ್ತೆ ಡೆಲ್ಲಿ, ಮತ್ತೆ ಪಂಜಾಬ್, ಕನ್ಸಿಸ್ಟೆಂಟ್ ಆಗಿ ಅದು ಇದೇ ಪ್ಲೇಸ್ ಅಲ್ಲಿ ಇತ್ತು, 1-4 ಹೀಗೆ ಪ್ಲೇಸ್ ಅಲ್ಲಿ ಇತ್ತು. ಮುಂಬೈ ಆಲ್ ಆಫ್ ಅದರ್ ಈಗ ಫೀನಿಕ್ಸ್ ಹಕ್ಕಿಯಾಗಿ ಎದ್ದು ಬಂದಿದೆ. ಬಿಟ್ರೆ ಮಿಕ್ಕಿದಂತಹ ತಂಡಗಳು ಎಂತ ಆಡ್ತಿದ್ದಾರೆ ದೇವರಿಗೆ ಗೊತ್ತು. ಅಂದ್ರೆ ಯೂಶುವಲಿ ಎಂತ ಆಗ್ತದೆ, ಭರ್ಜರಿ ಕಾಂಪಿಟೇಷನ್ ಇರ್ತದೆ, ಯಾರು ಪ್ಲೇ ಆಫಿಗೆ ಹೋಗ್ತಾರೆ ಅಂತ. ಈ ಸಲ ಒಂದು ಕ್ಲಿಯರ್ ಆಗಿದೆ, ಈ 5 ತಂಡದಲ್ಲೇ ಹೋಗುದು ಅಂತ. ಯಾಕಂದ್ರೆ ನೆಕ್ಸ್ಟ್ ಉಳಿದಂತ 5 ತಂಡಗಳು ತೀರಾ ಕೆಟ್ಟ ಕ್ರಿಕೆಟ್ ಆಡ್ತಿದ್ದಾರಪ್ಪ. ನಿನ್ನೆ ನೋಡಿ ಮುಂಬೈ ಇಂಡಿಯನ್ಸ್
ನಿರಂತರವಾಗಿ ವಿಕೆಟ್ ಕಳೆದುಕೊಳ್ತಾ ಹೋಯ್ತು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ರನ್ ಗತಿ ಎಲ್ಲಿ ಸಹ ಡ್ರಾಪ್ ಆಗಲಿಲ್ಲ. 20 ಓವರ್ಗೆ 215 ರನ್ ಹೊಡೆದ್ರು. ಆ್ಯಂಡ್ ಮಯಾಂಕ್ ಯಾದವ್ ಅವರು ನಿನ್ನೆ ಪ್ಲೇಯಿಂಗ್ 11 ಕಾಣಿಸ್ಕೊಂಡ್ರು. ಯಾವುದು LSG ಪ್ಲೇಯಿಂಗ್ 11 ಏನು ಮಯಾಂಕ್ ಯಾದವ್ ಅವರು ಹಾಕಿದಂಥ ಬಾಲ್ ಒಂದು ಏನು ಬೌನ್ಸರ್ ಥರದ ಒಂದು ಬಾಲು, 2 ಫುಲ್ ಶಾಟ್. ರೋಹಿತ್ ಶರ್ಮಾ ಅವರು ಡಗ ಅಂತ 2 ಸಿಕ್ಸ್ ಎಲ್ಲ ಹೊಡೆದು 5 ಬಾಲ್ ಆಡಿದವು. 5 ಬಾಲ್ಗೆ 12 ರನ್ ಹೊಡೆದು ಔಟ್ ಆದ್ರು, 2 ಸಿಕ್ಸ್. ಅವರೊಂದು ಸಿಕ್ಸ್ ಆ ಒಂದು ರೀಸನ್ಗೆ ಅದೊಂದು ಇರುದೆ, ಅದು ಕಟ್ಟಿಟ್ಟ ಬುತ್ತಿ. ಬಟ್ ಎಲ್ಲಿ ಸಹ ರನ್ ಗತಿ ಮಾತ್ರ ಡ್ರಾಪ್ ಆಗಿಲ್ಲ. ರಿಕಲ್ಟನ್ ಭಾರಿ ಚೆಂದ ಮಾಡಿ ಆಡಿದ್ರು. 32 ಬಾಲಿಗೆ 58 ರನ್, ಆಲ್ಮೋಸ್ಟ್ ಒಂದು 200 ಸ್ಟ್ರೈಕ್ ರೇಟ್ ಆಯ್ತು. 181 ಸ್ಟ್ರೈಕ್ ರೇಟ್, ಬಟ್ 200 ಅಂತ ಹೇಳ್ಬೋದು. ಅಂದ್ರೆ 30 ಬಾಲಿಗೆ 60 ಆ ಥರ ತಗೊಳ್ಬೋದು. 32 ಬಾಲಿಗೆ 58 ರನ್, ಸೂಪರ್. ಆ್ಯಂಡ್ ಅವರ ಏನು ನಮ್ಮ RTM ಪ್ಲೇಯರ್ ನಾವು ಬೈ ಮಾಡಲಿಲ್ಲಲ್ಲ, ಇದು ಬೈ ಮಾಡಿದಂತಹ ಪ್ಲೇಯರ್ ವಿಲ್ ಜಾಕ್ಸ್, ಮ್ಯಾನ್ ಆಫ್ ದ ಮ್ಯಾಚ್ ಕೂಡ. 21 ಬಾಲಿಗೆ 29 ರನ್. ಇದಕ್ಕೆ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೋದು. ಯಾಕೆ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನೋದು ಮತ್ತೆ ಗೊತ್ತಾಗ್ತದೆ. ಸೂರ್ಯಕುಮಾರ್ ಯಾದವ್ ಅವರು ಕನ್ಸಿಸ್ಟೆಂಟ್ ಆಗಿ ಹಚ್ತಾ ಇದ್ದಾರೆ. 28 ಬಾಲಿಗೆ 54 ರನ್. ಅವ್ರದ್ದೊಂದು ಅದು ಅಲ್ಲಿ ಫೈನ್ ಲೆಗ್ ಅಲ್ಲಿ ಒಂದು 6. ಆಕ್ಚುಲಿ ನಿನ್ನೆ ಒಂದು ಕೂತು ಪ್ರಿನ್ಸ್ ಯಾದವ್ ಅವರ ಬೌಲಿಂಗ್ ಅಲ್ಲಿ ಅಂತ ಅಂದ್ಕೊಳ್ತೇನೆ, ಕೂತು ಆಕ್ಚುಲಿ ಆಫ್ ಬ್ಯಾಲೆನ್ಸ್ ಆಗಿದ್ರು, ಆದ್ರೂ ಕೂಡ ಹೇಗೋ ಮಾಡಿ ಫೈನ್ ಲೆಗ್ ರೀಜನ್ ಅಲ್ಲಿ ಒಂದು 6 ಹೊಡೆದ್ರು. ಈ ಹಾರ್ದಿಕ್ ಪಾಂಡ್ಯ ಅವ್ರು ಕೂಡ ಹೇಳ್ತಾರೆ, ಎತ್ತ ಅಣ್ಣ ಹೇಗೆ ಹೊಡಿತಿ ಮಾರ್ರೆ ಅನ್ನುವಂಥ ಒಂದು ಅದು ಇದು ಆಗಿತ್ತು, ಏನು ಎಕ್ಸ್ಪ್ರೆಷನ್ ಆಗೇ ಇತ್ತು. ಆಕ್ಚುಲಿ ಕ್ಲಿಕ್ ಆಗದಿದ್ದದ್ದು ನಿನ್ನೆ ಪಾಲಿಗೆ ಹಾರ್ದಿಕ್ ಪಾಂಡ್ಯ ಮತ್ತೆ ತಿಲಕ್ ವರ್ಮಾ ಮಾತ್ರ. ಅವರು ಆ ಒಂದು ಫೇಸಲ್ಲಿ ಔಟ್ ಆದ್ರೆ ಆಗ ಒಂಚೂರು ರನ್ ಗತಿ ಎಲ್ಲಿಯವರು ಡೌನ್ ಆಗ್ತದ ಅಂತ ಅಂದ್ಕೊಂಡದ್ದು. ಬಟ್ ಸೂರ್ಯಕುಮಾರ್ ಯಾದವ್ ಅವರು ಬಿಡ್ಲಿಲ್ಲ, ರನ್ ಗತಿ ಮತ್ತೆ ಪುನಃ ಮೇಲೆ ಬಂತು. ನೆಕ್ಸ್ಟ್ ನಿನ್ನೆ ಸ್ಯಾಂಟ್ನರ್ ಅವರು ಇಂಜೂರ್ ಆಗಿದ್ದಕ್ಕೆ ಕಾರ್ಬಿನ್ ಬಾಷ್ ಅವರನ್ನ ಆಡಿಸಿದ್ರು. ಕಾರ್ಬಿನ್ ಬಾಷ್ ಅವ್ರ ಬಗ್ಗೆ ಮಾತಾಡ್ತೇನೆ. ಇವರನ್ನ PSL ಪಾಕಿಸ್ತಾನ್ ಸೂಪರ್ ಲೀಗ್ 1 ವರ್ಷ ಬ್ಯಾನ್ ಮಾಡಿದೆ. ಯಾಕಂತಂದ್ರೆ ಮುಂಬೈ ಇಂಡಿಯನ್ಸ್ ಲಿಜಾರ್ಡ್ ವಿಲಿಯಮ್ಸ್ ಅನ್ನುವಂಥ ಪ್ಲೇಯರ್ ಅನ್ನ ಬೈ ಮಾಡಿದ್ರು ಆಕ್ಷನ್ ಅಲ್ಲಿ. ಇವರು ಅನ್ಸೋಲ್ಡ್ ಆಗಿದ್ರು, ಕಾರ್ಬಿನ್ ಬಾಷ್ ಅವರು ಅನ್ಸೋಲ್ಡ್ ಆಗಿದ್ರು. ಬಟ್ ಆಕ್ಷನ್ ಎಲ್ಲ ಆದ್ಮೇಲೆ ಲಿಜಾರ್ಡ್ ವಿಲಿಯಮ್ಸ್ ಇಂಜೂರ್ಡ್ ಅಂತ ಗೊತ್ತಾದ್ಮೇಲೆ ಇವರನ್ನ ರಿಪ್ಲೇಸ್ ಮಾಡಿದ್ರು. ಕಾರ್ಬಿನ್ ಬಾಷ್ ಅವರನ್ನ ಬೈ ಮಾಡಿದ್ರು ಯಾರು, ಮುಂಬೈ ಇಂಡಿಯನ್ಸ್ ಅವರು 75 ಲಕ್ಷಕ್ಕೆ. ಬಟ್ ಆಗ PSLಗೆ ಸೈನ್ ಹಾಕಿ ಆಗಿತ್ತು. ಇಲ್ಲಿ ಸೇಲ್ ಆಗಿರಲಿಲ್ಲ. ಇಲ್ಲಿ ಸೇಲ್ ಆಗಿರೋದಂತಹ ಪ್ಲೇಯರ್ಸ್ ಅಲ್ಲಿ ಆಕ್ಷನ್ಗೆ ನೋಂದಾಯಿಸ್ಕೊಳ್ತಾರೆ, ಹೆಸರು PSL ಅಲ್ಲಿ ಸೇಲ್ ಆಗಿದ್ರು. ಎಷ್ಟಕ್ಕೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಆ ಒಂದು ಅಗ್ರಿಮೆಂಟ್ ಅನ್ನ ಮುರಿದು ಇವರು IPLಗೆ ಬಂದ್ರು. ಸೊ ಆಗ PSL ಅಲ್ಲಿ ನಾವು ಇವ್ರನ್ನ ಬ್ಯಾನ್ ಮಾಡ್ತೇವೆ ನಂಗೆ ಬೇಜಾರಾಗ್ತಿರೋದು ಅಂತ ಗೊತ್ತಿಲ್ಲ. ಕಾರ್ಬಿನ್ ಬಾಷ್ ಅವರು ಇನ್ನು ಮೇಲೆ ಅಂದ್ರೆ 1 ವರ್ಷ ಬ್ಯಾನ್ ಆಗಿದ್ದಾರೆ, ಬಟ್ ಅವರು ಆಡ್ಲಿಕ್ಕೆ ಆಗುದಿಲ್ಲಲ್ಲ ಮಾರೆ PSL. ಯಾಕೆಂತಂದ್ರೆ ನೋಡಿ, ಈಗ ಯುದ್ಧ ಆಗುವಂತ ಮುನ್ಸೂಚನೆ ಉಂಟು. ಯುದ್ಧ ಆದ್ರೆ ಪಾಕಿಸ್ತಾನವೇ ಇರುದಿಲ್ಲ, ಪಾಕಿಸ್ತಾನ ಇರೋದಿದ್ರೆ ಆಬ್ವಿಯಸ್ಲಿ PSL ಸಹ ಇರುದಿಲ್ಲ. ಸೊ ಪಾಪ ಅವ್ರದ್ದು ಕನಸಿತ್ತ ಏನೋ, ನಾವು PSL ಆಡ್ಬೇಕು ಹಾಗೆ ಹೀಗೆ ಅಂತ. ನಂಗೆ ಅದೊಂದು ಭಾರಿ ಬೇಜಾರಾಗ್ತೋಟೆ. PSL ಬ್ಯಾನ್ ಮಾಡೋದಂತೆ ಅದೆಲ್ಲ ಯಾರು ನೋಡ್ತಾರೆ ಮಾರ ಅಮ್ಮ. ಅಲ್ಲೆಲ್ಲ ಪ್ಲೇಯರ್ಸ್ ಎಲ್ಲ ಹೋಗ್ಬಾರ್ದು, ಫಾರಿನ್ ಪ್ಲೇಯರ್ಸ್ ಯಾಕೆ ಆ ಲೀಗ್ ಆಡ್ತಾರೆ, ದಟ್ಟ ಸರಿದ್ರ ಲೀಗ್ ಅದು. ಅವರು ಇದ್ದಿದ್ರು, ಕಾರ್ಬಿನ್ ಬಾಷ್ ಅವರು ಸ್ಯಾಂಟ್ನರ್ ಅವರ ಬದಲು ಪ್ಲೇಯಿಂಗ್ 11 ಇದ್ರು. ಅವರು ಮತ್ತೆ ನಮ್ಮಂದಿರು ಫಿನಿಶಿಂಗ್ ಟಚ್ ಕೊಟ್ಟಿದ್ರು. ಸೊ 215 ರನ್ ಆ ಪಿಚ್ಚಲ್ಲಿ. ಸ್ಟಿಲ್ ಪೂರನ್ ಅವರು ಇರುವ ತನಕ ಇಟ್ ಈಸ್ ಅ ಗೆಟ್ಟೇಬಲ್ ಸ್ಕೋರ್. ಅಂಡ್ ಅವ್ರು ಏನು LSG ಪ್ರಮುಖ ಬೌಲರ್, ಹೀಗೆ ಗ್ರೌಂಡ್ ಮೇಲೆ ಸೈನ್ ಹಾಕೋದು, ಕೈ ಮೇಲೆ ಹೀಗೆಲ್ಲ ಯಾರು ದಿಗ್ವೇಶ್ ರಾತಿಯಿಂದ ಹಿಡಿದು ಎಲ್ಲಾ ಬೌಲರ್ಸ್ ಕೂಡ ನಿನ್ನೆ ಹೊಡಿಸ್ಕೊಂಡ್ರು. 4 ಓವರ್ಗೆ 40ಕ್ಕಿಂತ ಜಾಸ್ತಿ, 50ಕ್ಕಿಂತ ಕಡಿಮೆ, ಎಲ್ರದ್ದು 10 ಪಾಯಿಂಟ್ಗಿಂತ ಜಾಸ್ತಿ ಆಯ್ತು ಇಕಾನಮಿ ರೇಟ್. ಇಲ್ಲದ್ರೆ ಯಾರೋ ಒಬ್ರು ಚಂದ ಮಾಡಿ ಬಾಲ್ ಹಾಕೋದು, ಇನ್ನೊಬ್ರು ಹೊಲ್ಸಾಗಿ ಹಾಕೋದು, ಹಾಗೆಲ್ಲ ಹೋಲ್ಸೇಲ್ ಆಗಿ ಟೀಮು ಕನ್ಸಿಸ್ಟೆಂಟ್ ಆಗಿ ಹೊಲಸಾಗಿ ಪರ್ಫಾರ್ಮ್ ಮಾಡಿದ್ರು. ಎಲ್ಲರೂ ಕೂಡ 4 ಓವರಲ್ಲಿ 40ಕ್ಕಿಂತ ಜಾಸ್ತಿ ಹೊಡಿಸ್ಕೊಂಡಿದ್ದಾರೆ, 50ಕ್ಕಿಂತ ಕಡಿಮೆ. ಕನ್ಸಿಸ್ಟೆನ್ಸಿ ಆಸ್ ಅ ಟೀಮು ಒಳ್ಳೆ ಸಕ್ಕತ್, ಎಲ್ಲರೂ ಸಹ ಹೊಡಿಸ್ಕೊಂಡಿದ್ದಾರೆ. ಬ್ಯಾಟಿಂಗ್ ಸ್ಟಾರ್ಟ್ ಆಯ್ತು ಯಾರ್ದು, LSGದು. ಪೂರನ್, ಮಾರ್ಕ್ರಮ್, ಮಿಶೆಲ್ ಮಾರ್ಷ್ ಆಡಿದ್ರೆ ಮಾತ್ರ ವಿನ್ ಆಗುದು. ಟು ಅನ್ ಎಕ್ಸ್ಟೆಂಟ್ ನಾವು ಡೇವಿಡ್ ಮಿಲ್ಲರ್ ಅಂತ ಹೇಳ್ಬೋದು. ಬಟ್ ಈ 3 ಜನ ಆಡಿದ್ರೆ ಮಾತ್ರ LSG ವಿನ್ ಆಗುದು. ಎಸ್ಪೆಷಲಿ ಬ್ಯಾಟಿಂಗ್ ಅಂತ ಬಂದರೆ, ಚೇಸಿಂಗ್ ಅಂತ ಬಂದರೆ. ಪೂರನ್ ಅವ್ರು, ಮಾರ್ಕ್ರಮ್ ಅವ್ರದ್ದು ಆಟ ನಡೀಲಿಲ್ಲ, ಅವರು ಬೇಗ ಔಟ್ ಆದ್ರು. ಪೂರನ್ ಅವರು ದೀಪಕ್ ಚಹರ್ ಅವರ ಬೌಲಿಂಗ್ ಅಲ್ಲಿ 3 ಬಾಲ್ಗೆ 3 ಸಿಕ್ಸ್. ಆಗ ಇದು ಹೋಯ್ತಂತ ಕಾಣ್ತದೆ ಮುಂಬೈಗೆ. ಅಂದ್ರೆ ಕೊನೆಯ ಓವರ್ ತನಕ ಬರ್ಬೋದು, ನೆಕ್ ಟು ನೆಕ್ ಕಾಂಪಿಟೇಷನ್ ಇರ್ಬೋದು. ಪೂರನ್ ಸಿಡಿದ್ರೆ ಎಂತ ಸ್ಕೋರ್ ಸಹ ಚಿಕ್ಕ ಸ್ಕೋರ್ ತರ ಕಾಣ್ತದೆ ಅಂತ ಅನ್ಕೊಂಡದ್ದು. ಆವಾಗ ಬಾಲ್ ಹಾಕ್ಲಿಕ್ಕೆ ಬಂದಂತಹ ಬೌಲರ್ ವಿಲ್ ಜಾಕ್ಸ್ 3 ಬಾಲಲ್ಲಿ 2 ವಿಕೆಟ್. ಡಮಾರ್ ಮ್ಯಾಚ್ ಸೆಟ್.
ಯಾರು ಫಸ್ಟ್ ಬಾಲಲ್ಲಿಯೇ ವಿಲ್ ಜಾಕ್ಸ್ ಅವರ ಫಸ್ಟ್ ಬಾಲಲ್ಲಿಯೇ ಪೂರನ್ ಅವರು ಔಟು. ನೆಕ್ಸ್ಟ್ 2 ವಿಕೆಟ್ ಹೋದ್ಮೇಲೆ ಪಂತ್ ಅವ್ರು ಬಂದರು. ಫಸ್ಟ್ ಬಾಲ್ ಎಜ್ಜಾಗಿ 4 ಹೋಯ್ತು. ಸ್ಲಿಪ್ ಇದ್ದಿದ್ರೆ ಅಲ್ಲೇ ಫಸ್ಟ್ ಬಾಲೇ ಡಕ್ಔಟ್ ಆಗ್ತಾ ಇದ್ರು. ಫಸ್ಟ್ ಬಾಲ್ 4 ಹೋಯ್ತು ಎಜ್ಜಲ್ಲಿ, ಹಾಗೆ ಥರ್ಡ್ ಮ್ಯಾನ್ ರೀಜನ್ ಅಲ್ಲಿ 4 ಹೋಯ್ತು. ನೆಕ್ಸ್ಟ್ ಬಾಲ್ ಅವರಿಗೆ ಒಂದು ಯಾರದು ಹೇಳ್ಬೇಕು ಮಾರೆ, ಪ್ರಾಪರ್ ಕ್ರಿಕೆಟ್ ಆಡ್ ಮಾರೆ, ಸಾಕು ಪ್ರಾಪರ್ ಕ್ರಿಕೆಟ್ ಆಡಿ ಎಂತ ಆಡ್ತಿದ್ದಾರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಅದೇನೋ ರಿವರ್ಸ್ ಸ್ವೀಪ್ ಮಾಡ್ಲಿಕ್ಕೆ ಹೋದ್ರು. ಕರಣ್ ಶರ್ಮಾ ಅವರಿಗೆ ಕೈಗೆ ಕ್ಯಾಚ್, ನಿಂತಲ್ಲೇ ನಾನು ಕ್ಯಾಚ್ ಕೊಡ್ತೇನಣ್ಣ, ನೀವು ಅಲ್ಲಿ ನಿಂತಿರ್ದ, ಓಹೋ ನಾನು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅಲ್ಲ, ಹೇಗೆ ಕ್ಯಾಚ್ ಕೊಡೋದು, ಪರವಾಗಿಲ್ಲ ನಾನು ರಿವರ್ಸ್ ಸ್ವೀಪ್ ಹೊಡೆದು ನಿಮ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತೇನೆ ಅಂತ ಕ್ಯಾಚ್ ಕೊಟ್ಟು ಔಟ್ ಆದ್ರು. 9 ಇನ್ನಿಂಗ್ಸಲ್ಲಿ 6 ಸಿಂಗಲ್ ಡಿಜಿಟ್. ಹಾರಿಬಲ್ ಪರ್ಫಾರ್ಮೆನ್ಸ್ ಯಾರ್, ಸೀರಿಯಸ್ಲಿ. ಒಂದು ನಿಜವಾಗಿ ಹೇಳ್ಬೇಕಂತಂದ್ರೆ ಓವರ್ ಹೈಪ್ಡ್ ಪ್ಲೇಯರ್ ಅಂತ ನಂಗೆ ಅನ್ಸೋದು. T20 ಪಾಲಿಗೆ ಪಂತ್ ಇಸ್ ಓವರ್ ಹೈಪ್ಡ್ ಪ್ಲೇಯರ್. ಆ್ಯಂಡ್ ಡೆಲ್ಲಿ ಎಂಥ ಮೂವ್ ಮಾಡಿದ್ರು ಅಂತಂದ್ರೆ ಆಕ್ಷನ್ ಅಲ್ಲಿ 20.75 crore LSGಗೆ ಸೇಲ್ ಆಗಿದ್ದಂತಹ ಪಂತ್ ಅವರನ್ನ ನಾವು RTM ಅಲ್ಲಿ ಬೈ ಮಾಡ್ತೇವೆ ಅಂತ ಡೆಲ್ಲಿ ಸುಮ್ಮನೆ ಹೇಳಿದ್ರು. ಗೊತ್ತಿತ್ತು ಏನು LSGಗೆ ಪಂತ್ ಬೇಕೇ ಬೇಕು ಅಂತ. LSG ಅವರು 20.75 crore ಇಂದ 27 crore ಅಂತ ಪ್ರೈಸ್ ಅನ್ನು ಜಾಸ್ತಿ ಮಾಡಿದ್ರು. 27 ಕೋಟಿ ಕೊಟ್ಟು ತಗೊಂಡ್ರು. 27 ಕೋಟಿ ಸೀರಿಯಸ್ಲಿ ಮಾರ್ರೆ, ಲೈಕ್ ಡೆಡ್ ವೇಸ್ಟ್ ಅಂತ ಅನ್ನಿಸ್ತಾ ಉಂಟು. ಅಥವಾ ಆ ಪ್ರೈಸ್ ಟ್ಯಾಗ್ ಇಂದ ಆ ಥರ ಪರ್ಫಾರ್ಮೆನ್ಸ್ ಬರ್ತಾ ಇಲ್ವೋ ಗೊತ್ತಿಲ್ಲ. ಕೊನೆಗೆ ನಿರಂತರವಾಗಿ ವಿಕೆಟ್ ಕಳೆದುಕೊಳ್ತಾ ಹೋಯ್ತು LSG. 1 ಪಾಯಿಂಟ್ ಆಫ್ ಟೈಮ್ ಅಲ್ಲಿ 15 ಓವರ್ ಆದ್ಮೇಲೆ ಲಾಸ್ಟ್ 5 ಓವರ್ಗೆ 76 ರನ್ ಹೊಡಿಬೇಕು ಅನ್ನುವಂಥ ಸಿಚುವೇಶನ್ ಇದ್ದದ್ದು. ಗೆಟ್ಟೇಬಲ್ ಹೊಡಿಲಿಕ್ಕೆ ಆಗ್ತದೆ, ಬಟ್ ಆ ಓವರ್ 16ನೇ ಓವರ್ ಹಾಕ್ಲಿಕ್ಕೆ ಬಂದದ್ದು ಬುಮ್ರಾ. ಆ ಓವರ್ ಅಲ್ಲಿ 3 ಜನ ಔಟ್. ಯಾರು, ಮಿಲ್ಲರ್ ಅವರು ಔಟ್, ಅಬ್ದುಲ್ ಸಮದ್ ಅವರನ್ನ ಬೋಲ್ಡ್ ಮಾಡಿದ್ರು, ಆವೇಶ್ ಖಾನ್ ಅವರನ್ನ ಬೋಲ್ಡ್ ಮಾಡಿದ್ರು. ಮ್ಯಾಚ್ ಸೆಟ್. 5 ವಿಕೆಟ್ ಅಂತ ಇದ್ದದ್ದು, 15 ಓವರ್ಗೆ 5 ವಿಕೆಟ್ ಇದ್ದದ್ದು, 16 ಓವರ್ 8 ವಿಕೆಟ್ ಹೋಗಿ ಆಗಿದೆ. ಕೊನೆಗೆ 161 ರನ್ನಿಗೆ ಆಲ್ ಔಟ್ ಆದ್ರು. ಬುಮ್ರಾ ಅವರು 4 ವಿಕೆಟ್ ತೆಗೆದ್ರು. ಇದು ವಿಲ್ ಜಾಕ್ಸ್ ಅವರು 2 ವಿಕೆಟ್. ಹಾಗೆ ಎಲ್ಲರ ಸಂಘಟಿತ ಬೌಲಿಂಗ್ ಪ್ರದರ್ಶನ ಅಂತ ಹೇಳ್ತಾರಲ್ಲ, ಈ ಒಂದು ಬೌಲಿಂಗ್ ಪ್ರದರ್ಶನದಿಂದಾಗಿ 54 ರನ್ಗಳ ಭರ್ಜರಿ ವಿಷಯ. LSG ನೀವು ಆಸೆ ಬಿಡಿ, ಪೂರನ್ ಆಡಿದ್ರೆ ನೀವು ವಿನ್ ಆಗ್ಬೋದು ಯಾವ್ದಾದ್ರು ಮ್ಯಾಚ್ಗಳನ್ನು, ಇಲ್ಲೇ ಇದ್ರೆ ಸಾಧ್ಯವೇ ಇಲ್ಲ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಮುಂಬೈ ಇಂಡಿಯನ್ಸ್. ಆ್ಯಂಡ್ ಈ ಮೂಲಕ ಇನ್ನೊಂದು ವಿಷಯವನ್ನು ಇಲ್ಲಿಗೆ ಮ್ಯಾಚ್ ವಿಡಿಯೋ ಮುಗಿತಾಯ್ತಾ, ಮ್ಯಾಚ್ ಇದು ಮುಕ್ತಾಯ ಆಯಿತು. SRH ವರ್ಸಸ್ ಮುಂಬೈ ಮ್ಯಾಚ್ ನಾನು ವಿಡಿಯೋ ಮಾಡಿರಲ್ಲ, ಅಲ್ಲಿ ಒಂದು ಇಶ್ಯೂ ಆಗಿತ್ತು. ಇಶಾನ್ ಕಿಶನ್ ಅವ್ರದ್ದು ಗೊತ್ತುಂಟಲ್ಲ, ಫಿಕ್ಸಿಂಗ್ ಓಹೋ ಅಂಬಾನಿ. ಅದು ಕಾಮನ್ ಕಮೆಂಟ್ ಆ ಥರ ಬರ್ತಾ ಇರ್ತದೆ. ನನಗೆ ಆ ಥರ ಕಮೆಂಟ್ ಹಾಕೋರು ಯಾಕೆ IPL ನೋಡ್ತಾರಂತಾನೆ ಅರ್ಥವೇ ಆಗೋದಿಲ್ಲ. ಫಿಕ್ಸಿಂಗು ಹಾಗೆ ಹೀಗೆ ಅಂತೆಲ್ಲ ಇದ್ರೆ ಯಾಕೆ ನೋಡ್ಬೇಕಲ್ವಾ IPL? ಅಷ್ಟು ಗೊತ್ತಿದ್ದು ಸಹ ಅಷ್ಟು ನಿಮಗೆ ನೀವೇ ಒಂದು ತಲೆಯಲ್ಲಿ ಇಟ್ಕೊಂಡು ಮತ್ತೆ ಯಾಕೆ ನೋಡ್ತೀರಿ? ಇಶ್ಯೂ ಆಗಿರೋದು ಏನು, ಆ್ಯಕ್ಚುಲ್ ಆಗಿರೋದು ಏನು, ನಾನು ಸುಮಾರು ಕ್ಲಿಪ್ಪೆಲ್ಲ ನೋಡಿಯೇ ಮಾತಾಡ್ತಾ ಇರೋದು, ಸುಮ್ಮನೆ ಹೇಳ್ತಾ ಇಲ್ಲ. ದೀಪಕ್ ಚಾರ್ ಅವರು ಬಾಲ್ ಹಾಕಿದ್ರು, ಬಾಲ್ ಫ್ಲಿಕ್ ಮಾಡಲಿಕ್ಕೆ ಹೋದರು. ಇಶಾನ್ ಕಿಶನ್ ಅವರು ಕೀಪರ್ ಹೀಗೆ ಬಾಲ್ ಹಿಡಿದ್ರು. ಇಶಾನ್ ಕಿಶನ್ ಅವರು ತಾನು ಔಟ್ ಎಂದು ಭಾವಿಸಿಕೊಂಡು ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಪೆವಿಲಿಯನ್ ಕಡೆಗೆ. ಆ ಟೈಮಿಗೆ ಅದು ವೈಡ್ ಅಂತ ಅಂಪೈರ್ ಅವರು ವೈಡ್ ಅಂತ ಕೊಟ್ಟಿದ್ರು. ಅವನು ನಡೆಯೋದು ನೋಡಿ ಅಂಪೈರ್ ಅವರು ಹೀಗೆ ಮಾಡಿ ಅಂಪೈರಿಗೆ ಕನ್ಫ್ಯೂಸ್ ಆಯಿತು, ಇದೆಂತ ಮಾರ ಔಟ್, ಅವ ನಡ್ಕೊಂಡು ಹೋಗ್ತಿದ್ದಾನೆ ಔಟ್ ಹಾಗಾದ್ರೆ ಅಂತ. ಅಷ್ಟೊತ್ತಲ್ಲಿ ದೀಪಕ್ ಚಾರ್ ಹೀಗೆ ನೋಡಿದ್ರು, ಕನ್ಫ್ಯೂಸ್ ಆಯ್ತು ದೀಪಕ್ ಚಾರ್ಗೆ ಎಂತ ಆಗ್ತಾ ಉಂಟಂತ. ಅಂಪೈರ್ ಎಂತ ಔಟ್ ಕೊಡ್ಬೇಕಾ ವೈಡ್ ಕೊಡ್ಬೇಕಂತ ಕನ್ಫ್ಯೂಸ್ ಆಯ್ತು. ಯಾಕಂದ್ರೆ ಇವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ, ಯಾರು ಇಶಾನ್ ಕಿಶನ್ ಸಹ ಅದನ್ನು ನೋಡಿದ್ರು. ಇಶಾನ್ ಕಿಶನ್ ವಾಪಸ್ ಬರ್ಲಿಕ್ಕೆ ಟ್ರೈ ಮಾಡಿದ್ರು. ಅಷ್ಟೊತ್ತಲ್ಲಿ ಅಂಪೈರ್ ಈಗ ಔಟ್ ಕೊಟ್ಟರು. ಅಂದ್ರೆ ಅಂಪೈರ್ಗೆ ಸಹ ಕನ್ಫ್ಯೂಸ್ ಆಯಿತು, ಇದೆಂತ ವಿಚಿತ್ರ ಅಂತ. ಅಷ್ಟಿದ್ರೆ ಇಶಾನ್ ಕಿಶನ್ ಅವರು ರಿವ್ಯೂ ತಗೊಳ್ಬೇಕಿತ್ತು. ಇಶಾನ್ ಕಿಶನ್ಗೆ ಏನನ್ಸಿತ್ತು ಅಂತಂದ್ರೆ, ನಾನು ನಿಕ್ ಮಾಡಿದ್ದೇನೆ, ಇದು ಔಟ್ ಅಂತ ಅಂದ್ಕೊಂಡು ಅವ್ರು ನಡ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಿದ್ರು. ಇದು ಆ್ಯಕ್ಚುಲಿ ತಲೆ ಸರಿ ಇಲ್ಲ ಅಂತ ಹೇಳೋದು ಅಷ್ಟೇ. ನಿಕ್ ಮಾಡಿದ್ರು ಕೂಡ ಸೇವಾಗ್ ಅವರು ಒಂದು ಯಾವುದು ಇಂಟರ್ವ್ಯೂಲಿ ಕ್ರಿಕ್ಬಸ್ ಇಂಟರ್ವ್ಯೂಲಿ ಹೇಳಿದರು, ಅಷ್ಟು ಯಾಕೆ ಮಾರ್ರೆ ಆನೆಸ್ಟಿ, ಅಂಪೈರ್ಸ್ ಇರ್ತಾರೆ, DRS ಉಂಟು, ಅವ್ರು ಬೇಕಿದ್ರೆ ರಿವ್ಯೂ ತಗೊಳ್ತಾ ಇದ್ರು, ಯಾಕೆ ನಡ್ಕೊಂಡು ಹೋಗುದು, ಅಷ್ಟು ಆನೆಸ್ಟಿ ಏನು ಬೇಡ ಅಂತ. ಇದು ಆನೆಸ್ಟಿ ಸೇ ಎಲ್ಲಿ ಮಾರ್ರೆ, ಬ್ಯಾಟ್ ನಿಕ್ಕೇ ಆಗಲಿಲ್ಲ, ಅದು ವೈಡ್ ಆಗಿತ್ತು, ಎಂತ ಅಂದ್ಕೊಂಡು ನಡ್ಕೊಂಡು ಹೋದ್ರೆ ಏನೋ ಗೊತ್ತಿಲ್ಲ, ಅಷ್ಟೇ ಆಗಿದ್ದು ಹೊರತು ಅಲ್ಲಿ ಅಂಪೈರ್ಸ್ ಅನ್ನ ದೂರುದು ಮನಿ ಪವರ್ ಅಂತೆ ಹಾಗೆ ಅಲ್ಲ ಮಾರ್ರೆ. ಫಿಕ್ಸ್ ಮಾಡಲೇಬೇಕು ಅಂತಿದ್ರೆ ಕಣ್ಣಿಗೆ ಕಾಣುವಾಗೆಲ್ಲ ಯಾರು ಸಹ ಫಿಕ್ಸ್ ಮಾಡೋದಿಲ್ಲ ಆಯ್ತಾ. ಅಷ್ಟು ದಡ್ರು ಕೂಡ ಅಲ್ಲ. ಆಲ್ರೆಡಿ 2 ವರ್ಷ ಈಗ ಏನು CSK ಮತ್ತೆ ರಾಜಸ್ಥಾನ ಅವರ ಓನರ್ಸ್ ಇದು ಒಂದು ಕರ್ಮಕಾಂಡದಿಂದಾಗಿ ಏನು ಬ್ಯಾನ್ ಆಗಿತ್ತಲ್ಲ 2 ವರ್ಷ, ಅದೆಲ್ಲ ಗೊತ್ತಾದ ಮೇಲೆ ಕೂಡ ಕಣ್ಣಿಗೆ ಕಾಣೋ ಥರ ಯಾರು ಕೂಡ ಫಿಕ್ಸಿಂಗ್ ಮಾಡೋದಿಲ್ಲ. ಸೊ ಏನು ಬೇರೆ ಬೇರೆ ಕ್ಲಿಪ್ಗಳನ್ನೆಲ್ಲ ನೋಡದೆ ಸುಮ್ಮನೆ ನೀವಾಗೆ ಅಂದ್ಕೊಂಡು ಫಿಕ್ಸಿಂಗ್ ಅಂಬಾನಿ ಮನಿ ಪವರ್. ಒಂದು ಗಾದೆ ಉಂಟಲ್ಲ, ಕುಣಿಲಿಕ್ಕೆ ಬಾರದವನು ನೆಲಡೊಂಕು ಎಂದ ಅಂತ. ಹಾಗೆ
ನಮಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತಂದ ಮಾತ್ರಕ್ಕೆ ನೆಲಡೊಂಕು ಅಂತ ಹೇಳ್ಬಾರ್ದು. ಎಂಜಾಯ್ ದ ಕ್ರಿಕೆಟ್. ಅಲ್ಲಿ ಏನೋ ಆಟ ಆಗ್ತಾ ಉಂಟು, ಆಟ ನೋಡಿ ಎಂಜಾಯ್ ಮಾಡುವ. ಸುಮ್ಮನೆ ನಾವು ಮನಸ್ಸಲ್ಲಿ ಹೀಗೆ ಫಿಕ್ಸಿಂಗ್, ಮುಂಬೈ ವಿನ್ ಆಯ್ತು ಫಿಕ್ಸಿಂಗ್, ಚೆನ್ನೈ ವಿನ್ ಆಯ್ತು ಫಿಕ್ಸಿಂಗ್, ಯಾವ್ದಾದ್ರು ಟೀಮ್ ವಿನ್ ಆಯ್ತು ಫಿಕ್ಸಿಂಗ್, ಅದು ಸುಮ್ಮನೆ ಚೈಲ್ಡಿಶ್ ಅಂತ ಅನಿಸ್ತದೆ. ಇದು ನನ್ನ ಒಪಿನಿಯನ್, ನಿಮ್ಮ ಒಪಿನಿಯನ್ ಬೇರೆ ಇರ್ಬೋದು. ನಂಗೆ ಎಂತ ಅನ್ಸೋದು ಅಂತಂದ್ರೆ, ಯಾಕೆ ನೋಡ್ತೀರಿ ಹಾಗಾದ್ರೆ ಅಲ್ವಾ? IPL 2 ತಿಂಗಳು ನಿಮ್ಗೆ ಎಂತ ಓಕೆ ಇದು ಫಿಕ್ಸಿಂಗ್ ಲೀಗ್ ಅಂತ ನೀವು ಅಂದ್ಕೊಂಡಿದ್ರೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ ಅಲ್ವಾ? ಸುಮ್ಮನೆ ನೀವು ಮ್ಯಾಚ್ ನೋಡ್ತೀರಿ, ಕಮೆಂಟ್ ಸೆಕ್ಷನ್ ಫಿಕ್ಸಿಂಗ್ ಡಸಂಟ್ ಮೇಕ್ ಎನಿ ಸೆನ್ಸ್. ನಿಮ್ಗೆ ಎಂತ ಅನಿಸ್ತದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸರಿಯಾಗಿ ಬರುವ. ನಮಸ್ಕಾರ.